ನಮಸ್ತೆ ಪವಿ ಪಲ್ಲವಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಿಮಗೆ ಕೆಲವರಿಗಂತೂ ಇದನ್ನು ಕೇಳಿ ನಗಬೇಕು ಅಲ್ಬೇಕು ಅಂತ ಗೊತ್ತಾಗಲಿಕ್ಕಿಲ್ಲ, ಆದರೆ ಸಹ ನಾನು ಹೇಳ್ತಾ ಇದ್ದೇನೆ. ನಿಮಗೆ ಒಂದು ನಾಯಿ ಬೊಗಳುವ ಸೌಂಡ್ ಕೇಳಿಸ್ಬೋದು. ಇದು ಒಂದು ನಮ್ಮದೊಂದು 10 ಮನೆ ದಾಟಿ ಆ ಮನೆ ಇರೋದು. ಅಲ್ಲಿಂದ ಇಲ್ಲಿಗೆ ಇಷ್ಟು ಸೌಂಡ್ ಅಂದರೆ ಎಷ್ಟು ಅಕ್ಕಪಕ್ಕ ಎಲ್ಲ ಮನೆ ಇದೆ ಅಂತ ನಿಮಗೆ ಗೊತ್ತಿರ್ಬೋದು. ಯಾಕೆ ನಾನೀಗ ಹೇಳ್ತಾ ಇದ್ದೇನೆ ಅಂದರೆ, ಯಾರೋ ನನಗೆ ಒಂದು ಕಮೆಂಟ್ ಹಾಕಿದ್ರು, ಪಾಪ ನೀವು ಇನ್ನೂ ಗಟ್ಟಿಯಾಗಿ ಮಾತಾಡಿ ಅಂತ. ನಾನು ಎಷ್ಟು ಗಟ್ಟಿ ಮಾತಾಡ್ತಾ ಇದ್ದೇನೆ, ಆದಷ್ಟು ನಾನು ಮೈಕ್ ಯೂಸ್ ಮಾಡ್ತಾ ಇಲ್ಲ. ಆದರೆ ಅಷ್ಟೆಷ್ಟು ಹತ್ತಿರ ಮನೆ ಇರುವ ಕಾರಣ ನಾನು ಯೂಟ್ಯೂಬರ್ ಅಂತ ಇಲ್ಲಿ ಜಾಸ್ತಿ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಒಂದು ಇಬ್ಬರು ಮೂವರಿಗೆ ಅಷ್ಟೇ ಗೊತ್ತಿರ್ಬೋದಲ್ಲ. ಅದಕ್ಕೋಸ್ಕರ ನಾನು ಆದಷ್ಟು ಜೋರಲ್ಲಿ ಮಾತಾಡ್ತಾ ಸಹ ಇದ್ದೇನೆ, ತುಂಬ ಜೋರಾಗಿ ಮಾತಾಡ್ತಾ ಇದ್ದೇನೆ. ಇದಕ್ಕಿಂತ ಜಾಸ್ತಿ ವಯಸ್ಸು ನನಗೆ ಇಲ್ಲ, ನಂದು ಸ್ವಲ್ಪ ವಯಸ್ಸು ಚಿಕ್ಕದು. ಆ ಕಾರಣ ಆ ವಿಷಯ ಅಂತಂದರೆ, ನಿಮ್ಮದೆಲ್ಲ ತುಂಬ ಕ್ಯೂಟಾಗಿರೋ ಎಲ್ಲ ಕಮೆಂಟ್ಸ್ ನೋಡಲಿಕ್ಕೆ ಓದಲಿಕ್ಕೆ ಒಂಥರ ಖುಷಿ. ಅದಕ್ಕೆ ಫ್ರೀ ಇರುವಾಗ ರಿಪ್ಲೈ ಕೊಡಲಿಕ್ಕೂ ನನಗೆ ತುಂಬ ಖುಷಿ ಆಗುತ್ತೆ. ಹಾಗೆ ಒಬ್ಬರು ಮೊನ್ನೆ ಒಂದು ಕಮೆಂಟ್ ಮಾಡಿದರು. ಅವರು ಫಸ್ಟ್ ಟೈಮ್ ನನ್ನ ಚಾನಲನ್ನು ವಿಸಿಟ್ ಮಾಡ್ತಿದ್ದಾರೆ, ಕಾಣಬೇಕು. ನಿಮ್ಮದು ಮಂಗಳೂರು ಕನ್ನಡ ನಮಗೆ ತುಂಬ ಇಷ್ಟ ಅಂತ. ಆ ಕಾರಣ ನಾನಿವತ್ತು ಮಂಗಳೂರು ಕನ್ನಡದಲ್ಲೇ ವಿಡಿಯೋ ಮಾಡ್ತಾ ಇದ್ದೇನೆ. ಅಯ್ಯೋ, ಹಿಂಗೆ ನೋಡ್ತಾ ಇದ್ದಾರೆ, ನಿಜ ಮಾರೆ. ನಾನು ಮಾತಾಡೋದೆ ಮಂಗಳೂರು ಕನ್ನಡ, ನನಗೆ ಬರೋದು ಸಹ ಮಂಗಳೂರು ಕನ್ನಡವೇ. ಬೇರೆ ಯಾವ ಕನ್ನಡವು ನಮಗೆ ಸ್ವಲ್ಪ ಸ್ವಲ್ಪ ಬರ್ತದೆ. ನಾನು ಎಲ್ಲ ಕನ್ನಡ ಅಂದರೆ ನಮ್ಮ ಬಾಗಲಕೋಟೆ ಕನ್ನಡ ಆಗಿರ್ಬೋದು, ಬ್ಯಾಂಗ್ಳೂರು ಕನ್ನಡ ಆಗಿರ್ಬೋದು, ಹಾಗೆ ಬಿಜಾಪುರ ಕನ್ನಡ, ಹಾಗೆ ಉತ್ತರ ಕರ್ನಾಟಕದ ಎಲ್ಲ ಥರದ ಕುಂದಾಪುರ ಕನ್ನಡ ಆಗಿರ್ಬೋದು, ಎಲ್ಲ ಕನ್ನಡ ಕೇಳಲಿಕ್ಕೆ ನನಗಂತೂ ತುಂಬ ಸಿಕ್ಕಾಪಟ್ಟೆ ಇಷ್ಟ. ಮಾತಾಡಬೇಕು ಅಂತಲೇ ಅನಿಸ್ತಾ ಇರುತ್ತೆ ನನಗೆ, ಆದರೆ ನನಗೆ ಮಾತಾಡಲಿಕ್ಕೆ ಬರಲ್ಲ. ನಾನು ಮಾತಾಡೋವಾಗಲೇ ಗೊತ್ತಾಗ್ತದೆ ಎಲ್ರಿಗೂ ನಾವು ಮಂಗಳೂರವರು, ಮಂಗಳೂರು ಕನ್ನಡ ಅಂತ. ಮಂಗಳೂರು ಕನ್ನಡದ ವಿಶೇಷತೆ ಏನಂದರೆ ಅದರಲ್ಲಿ ತುಂಬ ತುಳು ಮಿಕ್ಸ್ ಆಗಿರ್ತದೆ ಅಲ್ವಾ. ಹಂಗೆ ಮಾರ್ರೆ, ಹಿಂಗೆ ಮಾರ್ರೆ, ಆಯ್ತು ಮಾರ್ರೆ, ಆ ಥರ ನಾವು ನಮ್ಮ ಮಂಗಳೂರು ಕನ್ನಡದಲ್ಲಿ ತುಳು ಮಿಕ್ಸ್ ಇರುತ್ತೆ. ಅದು ಬೇರೆ ಕಡೆಯ ಕನ್ನಡದವರಿಗೆ ಕೇಳಲಿಕ್ಕೆಲ್ಲ ತುಂಬ ಖುಷಿಯಾಗುತ್ತೆ. ನಮಗೂ ಹಾಗೆ ಕುಂದಾಪುರ ಕನ್ನಡ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಯ ಕನ್ನಡಗಳನ್ನು ಕೇಳಲಿಕ್ಕೆ, ಏನು ಉಂಡ್ರಾ, ತಿಂದ್ರಾ, ಏನು ತಿಂದ್ರಿ, ಹ್ಞೂ, ಆ ಥರ ಎಲ್ಲ ಕೇಳಲಿಕ್ಕೆ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ. ಹಾಗೆ ಆ ಕಾರಣ ಇವತ್ತು ನಾನು ಮಂಗಳೂರು ಕನ್ನಡದ ಬಗ್ಗೆ, ಅವರು ಹೇಳಿದ ಬಗ್ಗೆ ನನಗೆ ಅದು ತುಂಬ ಖುಷಿ. ನಾನು ಅದಕ್ಕೋಸ್ಕರವೇ ನಿಮ್ಮ ಹತ್ರ ಹೇಳೋದು, ಆದಷ್ಟು ನನಗೆ ಕಮೆಂಟ್ ಮಾಡಿ, ಲೈಕ್ ಕೊಡಿ. ಅಂದರೆ ನಾನು ಯಾವ ಥರದ ವೀಡಿಯೋ ಮಾಡಬೇಕು ಆ ಥರ ನನಗೆ ಹೆಲ್ಪ್ ಆಗ್ತದೆ ನೋಡಿ. ಅವರದು ಒಂದು ಕಮೆಂಟ್ಸ್ನಿಂದ ಇವತ್ತು ನಾನು ಮಂಗಳೂರು ಕನ್ನಡದ ಬಗ್ಗೆ ಸ್ವಲ್ಪ ಅದು ಮಾತಾಡುವ ಹಾಗೆ ಆಯಿತು. ಎಲ್ಲರೂ ಸಹ ಎಂತ ಹೇಳ್ತಾರೆ ಅಂದರೆ, ನಿಮ್ಮ ವಿಡಿಯೋ ತುಂಬ ಇಷ್ಟ ಆಗ್ತದೆ, ಆ ಥರನೇ ಹೇಳ್ತಾರೆ. ನನ್ನ ತಪ್ಪುಗಳನ್ನು ಸಹ ಆದಷ್ಟು ಹೇಳಿ ನೋಡಿ. ಅವರು ಹೇಳಿದರು, ನೀವು ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ. ಹಾಗೆ ನಮಗೆ ಸಹ ಗೊತ್ತಿರೋದಿಲ್ಲ ಅಲ್ವಾ, ನೀವು ಹೇಳಿದರೆ ನಾವು ಅದನ್ನೆಲ್ಲ ಸರಿ ಮಾಡಿಕೊಂಡು ವಿಡಿಯೋ ಮಾಡ್ಬೋದು. ಹಾಗೆ ಇವತ್ತು ನಾನು ಕ್ಯೂಟಾಗಿ ಕಮೆಂಟ್ಸ್ ಮಾಡುವವರ ಬಗ್ಗೆ ಮಾತ್ರ ಹೇಳಿದ್ದೇನೆ. ಇವತ್ತು ಬ್ಯಾಡ್ ಕಮೆಂಟ್ ಮಾಡೋರ ಬಗ್ಗೆ ಹೇಳಿಲ್ಲ. ಅವರಿಗೆ ಯಾವಾಗಲೂ ಅವರನ್ನು ಎಳೆದು ತರೋದು ಬೇಡ ಅಲ್ವಾ. ಅವರಿಗೆ ಒಂದೊಂದು ದಿವಸ ಇರ್ತದೆ ಅಲ್ವಾ, ಆವತ್ತು ಮಾತ್ರ ವಿಡಿಯೋ ಮಾಡಿ ಚೆನ್ನಾಗಿ ಹೋಗಿಬೇಕು ಅಷ್ಟೇ. ಅದು ಬಿಟ್ಟು ಡೈಲಿ ಅವರನ್ನು ನಮ್ಮ ವಿಡಿಯೋಕ್ಕೆ ಸೇರಿಸ್ಕೊಳ್ಳಿಕ್ಕೆ ನನಗಂತೂ ಸುತರಾಗಿ ಇಷ್ಟ ಇಲ್ಲ. ಮತ್ತೆಂತಂದರೆ, ನಮ್ಮ ಕರಾವಳಿಯಲ್ಲಿ ತುಂಬ ಸೆಕೆ ಇದೆ. ಎಷ್ಟು ಸೆಕೆ ಅಂದರೆ ಅದೇ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸೆಕೆ ಇದೆ. ಅದು ನಾನು ಎಲ್ಲ ವಿಡಿಯೋದಲ್ಲಿ ಸಹ ಹೇಳ್ತಾ ಇರ್ತೀನಿ. ಆದರೆ ಈಗ ಸಂಜೆ ಹೊತ್ತಿಗೆ ಸ್ವಲ್ಪ ಮಳೆ ಬರ್ತಾ ಇದೆ, ಅದರ ಜೊತೆಗೆ ಸಿಡಿಲು ಗುಡುಗು ಸಹ ಬರ್ತಾ ಇದೆ ಆಯಿತಾ. ಖಾಲಿ ಮಳೆ ಬಂದರೆ ಖುಷಿ ಆಗ್ತದೆ. ಕರೆಂಟ್ ಸಹ ಇರೋದಿಲ್ಲ ನನಗೆ. ಈಗ ನಾನು 1-2 ದಿವಸ ಆಯಿತು ವಿಡಿಯೋ ಮಾಡಿದೆ. ನಮ್ಮ ಮೊನ್ನೆ ರಕ್ಷಿತನ ವಿಡಿಯೋ ಮಾಡಿದ ನಂತರ ನಾನು ವಿಡಿಯೋ ಮಾಡಲಿಲ್ಲ. ಅಂದರೆ ಕೆಲವು ಕಾರಣಗಳೆಲ್ಲ ಇರ್ತದೆ. ನಮ್ಗೆ ಏನಿದ್ರು ನಿಮ್ಮ ಮುಂದೆ ನಾನು ಖುಷಿಯ ಕಾರಣವನ್ನೆಲ್ಲ ಮಾತ್ರ ಹೇಳ್ತೇನೆ ಅಲ್ವಾ. ಅದು ಕೆಲವೊಂದು ಎಲ್ಲರಿಗೂ ಇರುವಂಥದ್ದಲ್ವ ಲೈಫಲ್ಲಿ. ಹಾಗೆ ನನಗೆ ಸ್ವಲ್ಪ ವಿಡಿಯೋ ಮಾಡಲಿಕ್ಕೆ ಈಗ ಲೇಟ್ ಆಗ್ತಾ ಇದೆ. ಮತ್ತು ನನ್ನ ಪ್ರಕಾರ ನಿಮಗೆ ನಾನು ಅಡುಗೆ ವಿಡಿಯೋಗಿಂತ ಬೇರೆಲ್ಲ ವಿಡಿಯೋಕ್ಕಿಂತ ನಾನೀಗ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡಿದ್ರೆ ನಿಮಗೆ ತುಂಬ ಖುಷಿ, ಅದು ನನಗೆ ಗೊತ್ತುಂಟು. ಅದಕ್ಕೋಸ್ಕರ ನಾನು ಏನಿದ್ರೆ ಹೀಗೆ ಮಾತಾಡ್ತಾ ನಿಮ್ಮ ಜೊತೆ, ನೀವು ಏನಾದರೂ ಇದ್ದರೆ ಅಥವಾ ನನ್ನ ಜೊತೆ ಶೇರ್ ಮಾಡ್ತಾ, ನನ್ನದು ಏನಾದರೂ ಎಲ್ಲ ನಾನು ಎಲ್ಲಿ ಹೋದೆ, ಎಲ್ಲಿ ಬಂದೆ ಅಂತ ವಿಷಯ ಎಲ್ಲ ಕಥೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡೋದೇ ಖುಷಿ ಆಗ್ತದೆ ನನಗೆ. ಹಾಗೆ ರಕ್ಷಿತನ ವಿಡಿಯೋ ಅಂತೂ ವಾರಕ್ಕೊಂದಾದರೂ ನಾನು ಖಂಡಿತ ಹಾಕ್ತೇನೆ. ಯಾರಿಗೆ ಸಹ ನಾನು ನಿರಾಶೆ ಮಾಡಲ್ಲ. ಯಾಕೆಂದರೆ ನನ್ನ ಚಾನಲಲ್ಲಿ ರಕ್ಷಿತನ ವಿಡಿಯೋನ ಎಲ್ಲರೂ ತುಂಬ ಇಷ್ಟಪಟ್ಟು ನೋಡ್ತಿರ್ತೀರ. ಈಗ ನನಗೆ ಇದು ವಿಡಿಯೋ ಒಂದು ಹಾಕಿ ಇನ್ನೊಂದು ಏನಾದರೂ ಕಂಟೆಂಟ್ ಇರುವ ವಿಡಿಯೋ ಹಾಕಿ ನೆಕ್ಸ್ಟ್ ನಾನು ರಕ್ಷಿತನ ವಿಡಿಯೋ ಖಂಡಿತವಾಗಿ ಮಾಡ್ತೇನೆ. ಹಾಗೆ ಎಲ್ಲರೂ ಸಹ ಊಟ ಆಯಿತಾ? ಈಗ ನಾನು ವಿಡಿಯೋ ಮಾಡುವಾಗ ಟೈಮ್ ಎಷ್ಟು ಗೊತ್ತುಂಟ, ಈಗ ರಾತ್ರಿ 10 ಗಂಟೆ ಆಗಿದೆ. ಇನ್ನು ಇದನ್ನು ನಾನು ಎಡಿಟ್ ಎಲ್ಲ ಮಾಡಿ
ನಾಳೆ ಸಂಜೆ 6 ಗಂಟೆಗೆ ಅಪ್ಲೋಡ್ ಮಾಡ್ತೇನೆ ಆಯಿತಾ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.